ದೇವಾಲಯದ ಮೂರ್ತಿ ಕೆತ್ತುವ ಶಿಲ್ಪಿಗಳಿಗೆ ಸನ್ಮಾನ. ಬೀರಲಿಂಗೇಶ್ವರ ಸ್ವಾಮಿ ದೇವಾಲಯದ ಶಿಲ್ಪಿಗಳಿಗೆ ಗೌರವ. ಚಿಕ್ಕನಾಯಕನಹಳ್ಳಿ ಶೆಟ್ಟಿಕೆರೆ ಹೋಬಳಿಯ ಅಜ್ಜೇನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಬೀರಲಿಂಗೇಶ್ವರ ಸ್ವಾಮಿ ದೇವಾಲಯದ ಶಿಲ್ಪಿಗಳಿಗೆ ಅದ್ದೂರಿ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ದೇವಾಲಯವನ್ನ ಕೇವಲ 11 ತಿಂಗಳೊಳಗೆ ಪೂರ್ಣಗೊಳಿಸಿದ ಶಿಲ್ಪಕಾರರಾದ ಗಣೇಶ್, ವಿನೋದ್, ಯೋಗಣ್ಣ ಮತ್ತು ಅವರ ತಂಡದವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಹೊಸದುರ್ಗ ಶಾಖಾ ಮಠದ ಈಶ್ವರಾನಂದಪುರಿ ಸ್ವಾಮೀಜಿ ಮಾತನಾಡಿ, ಶಿಕ್ಷಣದ ಮೂಲಕವೇ ಉತ್ತಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಅಲ್ಲದೆ ಈ ಗ್ರಾಮದ 2 ಉನ್ನತ ಹುದ್ದೆಯಲ್ಲಿದ್ದು ಅವರು ಈ ಗ್ರಾಮಕ್ಕೆ ಒಂದು ಮಾದರಿಯಾಗಿದ್ದಾರೆ. ಅದಕ್ಕೆ ಕಾರಣ ಅವರ ಶ್ರಮ. ಆದ್ದರಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಅವರ ಭವಿಷ್ಯವನ್ನ ರೂಪಿಸಿ ಎಂದರು. ಅಲ್ಲದೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡದೆ ಅವರಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಅವರ ಜೀವನವನ್ನ ರೂಪಿಸಿ ಎಂದು ತಿಳಿಸಿದರು. ನೀವು ಸ್ವಲ್ಪ ಮಠದ ಕಡೆ ಸ್ವಲ್ಪ ಮುಖ ಮಾಡ್ಬಿಟ್ಟು ನಾವು ಇನ್ನೊಂದಷ್ಟು ಕೆಲಸ ನನಗೆ ಗೊತ್ತೇ ಇರಲಿಲ್ಲ. ಇದು ನೋಡಿದ ಮೇಲೆ ಅನಿಸ್ತು ನಮಗೆ ಇಂಥ ಇನ್ನೂ ಅನೇಕ ಕೆಲಸ ಕಾರ್ಯ ಮಾಡೋ ಶಕ್ತಿನ ಅಜ್ಜೇನಹಳ್ಳಿ ಗ್ರಾಮಸ್ಥರು ಕೊಟ್ಟಿದ್ದಾರೆ ಹೇಳ್ತಾರೆ. ಈ 2 ಆಫೀಸರ್ಸ್ ಇದಾರಲ್ಲ, ಇದು ನಿಮ್ಮ ಗ್ರಾಮಕ್ಕೆ ಒಂದು ಮಾದರಿ ಆಗಿರುವಂಥ ವ್ಯಕ್ತಿಗಳು. ಇವರು ಆದರ್ಶ ಆಗಬೇಕು ನಿಮಗೆ. ಅವರಿಬ್ಬರು KS ಅಧಿಕಾರಿಗಳು. ಇವತ್ತು ರಾಜ್ಯ ಮಟ್ಟದಲ್ಲಿ ಅವರು ಅಧಿಕಾರಿಗಳಾಗಿ ಅವ್ರು ಹೇಗಾದ್ರು ಅಂತ ಹೇಳಿದ್ರೆ ಇದೇನೋ ಯಾವುದೋ ಪವಾಡ ಅಲ್ಲ, ಪರಿಶ್ರಮ, ಅಧ್ಯಯನ ಅವೆಲ್ಲವೂ ಕೂಡ ಮೀರಿ ನಿಂತು ಇವತ್ತು ಶಿಕ್ಷಣ ಪಡ್ಕೊಂಡು ಇವತ್ತು KS ಅಧಿಕಾರಿಗಳಾಗಿ ಮುಂದೆ ಅವರು IAS ಪ್ರಮೋಷನ್ ಆಗ್ಬೋದು. ಮುಂದೆ ರಾಜ್ಯದ ಆಡಳಿತ ವ್ಯವಸ್ಥೆಗೆ ಇನ್ನೂ ಕೂಡ ಅವರು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಹೇಳೋದು ಇಷ್ಟೇ, ಕುಪ್ಪೂರ್ಲಿಂಗಯ್ಯ ನಂತರ, ವಿಜಯಣ್ಣ ನಂತರ ಈ ಗ್ರಾಮದ ಇನ್ನೂ ಅನೇಕ ಮಕ್ಕಳು ಹೊರಗೆ ಬರಲಿ. ಅನೇಕ ಹುಡುಗರು KS ಮಾಡಿ, IAS ಮಾಡಿ, ಎಜುಕೇಷನ್ ಪಡ್ಕೊಡ್ರಿ, ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡಿ. ಅವ್ರು ಭಾಳ ಬೇಗ ಮದುವೆ ಮಾಡ್ಬಿಡ್ತೀರಾ, ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ, ಶಿಕ್ಷಣ ಕೊಡಿ. ನೋಡಿ ಇವರಿಬ್ಬರು ಇವತ್ತು. ಇನ್ನು ಶಾಸಕ CB ಸುರೇಶ್ ಬಾಬು ಮಾತನಾಡಿ, ದೇವಾಲಯ ನಿರ್ಮಾಣವೆಂದರೆ ಕೇವಲ ಕಟ್ಟಡವಲ್ಲ, ಅದು ಜನರ ಮನಸ್ಸುಗಳನ್ನ ಒಂದುಗೂಡಿಸುವ ಪವಿತ್ರ ಕಾರ್ಯ. ಹೀಗಾಗಿ ಇಂತಹ ಶ್ರೇಷ್ಠ ಶಿಲ್ಪಿಗಳಿಗೆ ಸ್ಮರಣೀಯವಾದ ಗೌರವ ನೀಡಬೇಕು ಎಂದರು. ಅಲ್ಲದೆ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ 80 ಲಕ್ಷ ಅನುದಾನ ಬಂದಿದ್ದು ಡಾಂಬರೀಕರಣವೂ ನಡೆಯಲಿದೆ ಎಂದು ತಿಳಿಸಿದರು. ಆಶ್ಚರ್ಯ ಮತ್ತು ಖುಷಿಯೂ ಕೂಡ 10 ತಿಂಗಳು ಏನು ದೇವಸ್ಥಾನ ಕಟ್ಟಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈಗೀಗ ನಾವೆಲ್ಲರೂ ಕೂಡ ಅದೇ ಪೂಜೆ ಮಾಡೋದು ಅನಿಸ್ತಾ ಇದೆ. ಚಾನ್ಸ್ ಇಲ್ಲ ಅಂತ ನಾನು ಕೃಷ್ಣನ ಜೊತೆ ಚರ್ಚೆ. ಇಷ್ಟು ಬೇಗ ಅದು ಅಷ್ಟು ಅಚ್ಚುಕಟ್ಟಾಗಿ ಸ್ವಾಮಿಗಳೇ ಕೂಡ ಮೆಚ್ಚಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾಗ್ತದೆ. ಅವರು ಒಳ್ಳೆ ಕೆತ್ತಿದ್ದಾರೆ, ಒಳ್ಳೆ ಶಿಲ್ಪಿಗಳು ಸಿಕ್ಕಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಪರಮ ಪೂಜ್ಯರು ಕೂಡ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋದ್ರಿಂದ ಖಂಡಿತ ಒಂದು ಉತ್ತಮ ರೀತಿಯಲ್ಲಿ ಇದು ಶಾಶ್ವತವಾದಂಥ ಬದುಕು. ಇದು ದೇವಸ್ಥಾನ ಕಟ್ಟೋದು, ಮಠ ಕಟ್ಟೋದು ಅಂದರೆ ನಾವೆಲ್ಲರೂ ಕೂಡ ಮನಸ್ಸು ಕಟ್ಟೋದು ಅಂತಕ್ಕಂಥದ್ದು ಅರ್ಥ. ದೇವಸ್ಥಾನ ಇಟ್ಕೊಂಡು ಜಗಳಾಡೋದಿದೆಯಲ್ಲ, ನಾವು ಭಿನ್ನಾಭಿಪ್ರಾಯ ಮಾಡಿ ಬಾಗ್ಲಾಗ್ತಕ್ಕಂಥವ್ರು ಎಲ್ಲೋ ಹಲವಾರು ದೇವಸ್ಥಾನಗಳಿದ್ದಾರೆ. ದೇವಸ್ಥಾನ ಕಟ್ಟೋದು ಅಂದರೆ ಎಲ್ಲರ ಮನಸ್ಸನ್ನು ಕೂಡ ಒಟ್ಟಿಗೆ ಸೇರಿಸಿ ಎಲ್ಲ ಮನಸ್ಸನ್ನು ಕೂಡ ಒಂದು ಮಾಡೋದು ಅಂತ ನಮ್ಮ ಅರ್ಥದಲ್ಲಿ. ಇದೇ ವೇಳೆ ಉಪವಿಭಾಗಾಧಿಕಾರಿ ವಿಜಯ್ ಕುಮಾರ್, ದೇವಾಲಯ ನಿರ್ಮಾಣ ಸಮಿತಿಯ ಗೌರವಾಧ್ಯಕ್ಷ ಮಹಾಲಿಂಗಪ್ಪ, ಅಧ್ಯಕ್ಷ ಶೆಟ್ಟಪ್ಪ, ಕಾರ್ಯದರ್ಶಿ ನಿಂಗಪ್ಪ, ಮುಖಂಡರಾದ MB ಕೃಷ್ಣಪ್ಪ, ಕೆಂಗಪ್ಪ, ಬಸವರಾಜು, ಶಿವಾನಂದಯ್ಯ, ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಹಲವರು ಹಾಜರಿದ್ದರು. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ TV, ಚಿಕ್ಕನಾಯಕನಹಳ್ಳಿ.